ಅಧ್ಯಯನ ನೀವು ಯಾರು ಮುಂಡೋತೀರಾ, ಫಲಕ ಬರೀತೀರಾ? ಯಾರು ವಿದ್ಯಾರ್ಥಿಗಳು? ಇಷ್ಟು ಯಾರು ಅದಲ್ಲಿ ಮಿಡ್ಲಲ್ಲಿ? ಹಲೋ, ಲಾಸ್ಟಲ್ಲಿ ನೀವೀಗ ಯಾರು ಮಾತಾಡ್ತೀರಿ ನೋಡಿ, ಲಾಸ್ಟಿಗೆ ಸ್ವಲ್ಪ ಇರೋದು ಮಾತಾಡಲಿಕ್ಕೆ. ಇದನ್ನಾದರೂ ಕೇಳಿದರೆ ನಿಮ್ಮಲ್ಲಿ ಇವತ್ತು ಇಲ್ಲಿ ಬಂದವರು ಒಂದು 50 ಮಂದಿ ನೀವು ಯುವಕ ಯುವತಿ ಈ ಬ್ಯಾರಿ ಮೂವ್ಮೆಂಟಿಗೆ, ಬ್ಯಾರಿ ಸ್ಟಡಿಗೆ, ಬ್ಯಾರಿ ರಿಸರ್ಚಿಗೆ ನಿಮ್ಮನ್ನು ತೊಡಗಿಸಿಕೊಂಡ್ರೆ ಮಾತ್ರ ನಮ್ಮ ಈ ಒಂದು ಪ್ರೋಗ್ರಾಮು ಅದಕ್ಕೆ ಬೆಲೆ ಬರ್ತದೆ, ಇಲ್ಲದ್ರೆ ಬರುವುದಿಲ್ಲ. ನೀವು ಕ್ಲಾಸಿನಲ್ಲಿ ಹೇಗೆ ಶ್ರದ್ಧೆ ಇಟ್ಟು ಕೇಳ್ತೀರಾ ಹಾಗೆ ಕೇಳಬೇಕು. ಇಷ್ಟವರೆಗೆ ಕೇಳಿದ್ದೀರಾ ಕೇಳಿಲ್ವೋ ಹೋಯ್ತು. ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ನೀವು ಯಾರಾದರೂ ಒಬ್ಬರು ಈಗ ಇನ್ನು ಮಾತಾಡಿದ್ದು ಕಂಡ್ರೆ ನಾನು ಆವಾಗ ಇಂಟರ್ಫಿಯರ್ ಆಗ್ತೇನೆ. ನೋಡಿ, ನಾನು ಅದಕ್ಕಿಂತ ಬರ್ತೇನೆ, ನಾನು ಅದು ಜಾಸ್ತಿ ಇಲ್ಲ, ಅವರ ಆದಷ್ಟು ಕಡಿಮೆಗೊಳಿಸ್ತೇನೆ. ಅದಕ್ಕೆ ಪೀಠಿಕೆ ಬೆಳಿಗ್ಗೆ ನಾವು ಇಲ್ಲಿ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಮಾಡಿದೆವು. ಅಲ್ಲಿ ಕೆಲವು ವಿಷಯಗಳು ಬಂತು ನೋಡಿ. ನಾನು 97ರಲ್ಲಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನ ದಶಮಾನೋತ್ಸವಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ಬಂದ ಮೇಲೆ 99ರಲ್ಲಿ BA ಮೊಹಮ್ಮದ್ ಅಲಿ ಅವರು ನನ್ನನ್ನು ಈ ಬ್ಯಾರಿ ಆಂದೋಲನಕ್ಕೆ ಕರ್ಕೊಂಡು ಬಂದರು. ಅಲ್ಲಿಂದ ನಂತರ ಹಿಂತಿರುಗಿ ನೋಡಲಿಲ್ಲ ನಮ್ಮ ಗುರುವರು. ಬ್ಯಾರಿ ಅದಾಲತ್ ಅಂತ ಒಂದು ಬ್ಯಾರಿ ಭಾಷೆಯಲ್ಲಿ ಒಂದು ಕೋರ್ಟು ಟೌನ್ ಹಾಲಲ್ಲಿ ಅಷ್ಟು ಚಂದವಾಗಿ ನಡೆಸಿಕೊಟ್ರು. ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಬ್ಯಾರಿ ಆಂದೋಲನ, ಇಲ್ಲೆಲ್ಲ ಕೂತವರು. ನಿಮಗೆ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಸ್ವಲ್ಪ ಉತ್ಸಾಹ ಬರಬೇಕು. ಉಮ್ಮ ಭಾಷೆ ಚೆಲ್ಲಿ ಅಂದರೆ ಈಗ ಮಾತೃಭಾಷೆ ಅಂತ ಹೇಳೋದು ಯಾಕೆ? ಯಾರಿಗೆ ಯಾವ ಭಾಷೆಯಲ್ಲಿ ಕನಸು ಬೀಳ್ತದೆ ಅದು ಅವರ ಮಾತೃಭಾಷೆ. ಬೇರೆ ಯಾವ ಭಾಷೆಯಲ್ಲಿ ಕನಸು ಬೀಳುವುದಿಲ್ಲ. ನೀವು ಇವತ್ತು ಕೂಡಿದವರು ಕೆಳಗಿನ ಕ್ಲಾಸ್ ಮೇಲಿನ ಕ್ಲಾಸ್ಗೆ ಹೋಗ್ತೀರಿ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀರಿ, ನಿಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತೀರಿ. ಆದರೆ ನಾನು ಇನ್ನೂ ಕೂಡ ಆಗ ಬೆಳಗ್ಗೆ ಅವರು ಹೇಳಿದರು, ಜನಾಂಗ ಅಂತ ಹೇಳಬೇಡಿ ಅಂತ. ಅದೊಂದು ಎಥ್ನಿಕ್ ಗ್ರೂಪ್ ಬ್ಯಾರಿ ಸಮುದಾಯ. ಮುಸ್ಲಿಮರನ್ನು ನಾವು ಸಮುದಾಯ ಅಂತ ಹೇಳ್ತೇವೆ. ಇಲ್ಲಿ ಬ್ಯಾರಿಗಳು, ಮೆಮನ್ಗಳು, ಭಟ್ಕಳದ ನವಾಯತರು, ಇಂಥ ಸುಮಾರು ಎಥ್ನಿಕ್ ಗ್ರೂಪ್ಗಳಿದೆ. ಅದನ್ನು ಆ ಒಂದು ಅರ್ಥದಲ್ಲಿ ಜನಾಂಗ ಅಂತ ಹೇಳ್ತೇವೆ. ನಮ್ಮಲ್ಲಿ ಜಾತಿ ಇಲ್ಲ, ಜಾತಿ ವ್ಯವಸ್ಥೆ ಇಲ್ಲ. ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಡಿಗ್ರೇಡೆಡ್ ಇನ್ಇಕ್ವಾಲಿಟಿ ಇಲ್ಲ. ಸೊ ಇದಕ್ಕೆ ಇನ್ನು ಸ್ಟಡಿ ಕೂಡ ಬೇಕು, ರಿಸರ್ಚ್ ಬೇಕು. ನಾನು ಹೇಳಿದರೆ ಆಗುವುದಿಲ್ಲ. ಹೇಳಿದರೆ ಸ್ಟಡಿ ಮಾಡಬೇಕು. ಹೌದಂದರೆ ಯಾಕೆ ಆಗಬೇಕು, ಆಗಲಿಲ್ಲ ಅಂತ ಯಾಕೆ ಆಗಲಿಲ್ಲ ಅಂತ. ಮತ್ತು ಬ್ಯಾರಿ ಅಂದರೆ ಯಾರು ಅಂತ, ಬೇರೆ ಮಲ್ಪನೆಯ ಬ್ಯಾರಿಯಾ? ಅದು 1 ವರ್ಷ. ಮತ್ತು ಅರಬಿಕ್ ಭಾಷೆಯದ್ದ ಬಹರ್, ಕಡಲು, ಅಲ್ಲಿಂದ ಬಂದವರ. ಇನ್ನು ನೋಡಿ, ವಾಸಿಂ ಬಾರಿ, ನೀವು ಕ್ರಿಕೆಟರ್ ಹೆಸರು ಕೇಳಿದ್ದೀರಲ್ವಾ? ಅಲ್ಲಾಹನ 99 ಸಿಫತ್ ಹೆಸರು ಅಂತ ಹೇಳ್ತೇವೆ, ವಿಶೇಷಣಗಳು. ಅದರಲ್ಲಿ ಒಂದು ಹೆಸರು ಬಾರಿ, ಅಲ್ ಬಾರಿ. ಅದಕ್ಕೆ ನನ್ನ ಮಗ ಬಂದಿದ್ದಾನೆ ಇಲ್ಲಿ, ಮೊಹಮ್ಮದ್ ಇರ್ಫಾನ್ ಬಾರಿ ಅಂತ ಹೆಸರಿಟ್ಟಿದ್ದಾನೆ. ಸೊ ಇದನ್ನು ಚಿಂತನೆಗೆ ಕೊಡಬೇಕು. ಸೊ ಈ ದಿಸೆಯಲ್ಲಿ ನೀವೆಲ್ಲ ಇವತ್ತು ನಾವು ಮಾತಾಡಿದರೆ ಸತ್ಯ ಅಲ್ಲ. ನೀವು ಯಂಗ್ಸ್ಟರ್ಸ್ ರಿಸರ್ಚ್ ಮಾಡಬೇಕು, ಪುಸ್ತಕ ಓದಬೇಕು, ಹಿರಿಯರನ್ನು ಕೇಳಬೇಕು. ಹೌದಾದರೆ ಯಾಕೆ, ಅಲ್ಲದಿದ್ದರೆ ಯಾಕೆ ಅಲ್ಲ, ನೀವು ಕೊಡಬೇಕು. ಆ ದಿಸೆಯಲ್ಲಿ ಒಂದು ಕಾರ್ಯಕ್ರಮ ನಮಗೆ ಪ್ರೇರೇಪಣೆ ಆಗಲಿ ಅಂತ ಹೇಳಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು 3 ಬಗ್ಗೆ, ಡಾಕ್ಟರ್ ಸುಶೀಲಾ ಉಪಾಧ್ಯಾಯರ ಬಗ್ಗೆ, ಡಾಕ್ಟರ್ ವಹಾಬ್ ದೊಡ್ಡಮನೆಯವರ ಬಗ್ಗೆ, ಪ್ರೊಫೆಸರ್ BM ಇಚಲಂಗೌಡ್ರವರ ಬಗ್ಗೆ, 3 ಕೂಡ ನಮ್ಮೊಟ್ಟಿಗೆ ಇಲ್ಲ. ಅವರು ಈ ಒಂದು ಅಧ್ಯಯನಕ್ಕೆ, ಸಂಶೋಧನೆಗೆ ಮಾಡಿಕೊಟ್ಟ ದಾರಿ ಇದೆ ನೋಡಿ. ಅಲ್ಲಿ ಪುನಃ ಮಾತಾಡ್ತಾರೆ ಮಿಡ್ಲಲ್ಲಿ, ಆ ರೋದಲ್ಲಿ ಮಾತಾಡಿದರೆ ನೀವು ಇಲ್ಲಿ ತಲೆ ಕೊಡುವುದಿಲ್ಲ. ನಿಮ್ಮನ್ನು ಈ ಒಂದು ಇದರಲ್ಲಿ ನಮ್ಮೊಟ್ಟಿಗೆ ಕೂಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನೀವು 50% ಜನರಾದರೂ ನೀವು ಡಿಸೈಡ್ ಮಾಡಬೇಕು, ಈ ದಿಸೆಯಲ್ಲಿ ನಾವು ಆಲೋಚನೆ ಮಾಡ್ತೇವೆ ಅಂತೇಳಿ. ಆ 3 ಬಗ್ಗೆ ನಾವು ಇವತ್ತು ಅವರನ್ನೊಂದು ಸ್ಮರಣೆ ಮಾಡಲಿಕ್ಕೆ, ಮತ್ತು ಅವರ ಹೆಸರಲ್ಲಿ ಅವರು ಏನು ಬಿಟ್ಟು ಹೋಗಿದ್ದಾರೆ ಅದನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಆ ದಿಸೆಯಲ್ಲಿ ನಾನೀಗ ಡಾಕ್ಟರ್ ವಹಾಬ್ ದೊಡ್ಡಮನೆಯವರ ಬಗ್ಗೆ
ಅವರು ಬ್ಯಾರಿ ಸಂಶೋಧನೆ ಮತ್ತು ಆಂದೋಲನಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡ ಬಗ್ಗೆ ಆ ವಿವರಗಳನ್ನು ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. 1997ರಲ್ಲಿ ಬೆಂಗಳೂರಿನ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನ ದಶಮಾನೋತ್ಸವ ಆಯಿತು. ಆವಾಗ ಡಾಕ್ಟರ್ ವಹಾಬ್ ದೊಡ್ಡಮನೆಯವರ ಇಂಗ್ಲೀಷ್ ಕನ್ನಡ ಬ್ಯಾರಿ ಅರ್ಥಕೋಶ ಒಂದು 2000 ವರ್ಡ್ದು ಇರ್ಬೋದು. ಅದನ್ನು ನಾವು ಬ್ಯಾರಿ ಅರ್ಥಕೋಶ ಅಂತ ಹೇಳೋದಿಲ್ಲ, ಶುರುವಿಗೆ ಇಂಗ್ಲೀಷ್ ಇದೆ. ಆನಂತರ ಅಕಾಡೆಮಿಯಲ್ಲಿ ನಾವು ಬ್ಯಾರಿ ಡಿಕ್ಷನರಿ ತಂದಿದ್ದೇವೆ. ಆವಾಗ ಪ್ರೊಫೆಸರ್ ವಿವೇಕ್ ರೈ ಹತ್ರ ನಾವು ಕೇಳಿದೆವು, ಶುರುವಿಗೆ ನಾವು ಇಂಗ್ಲೀಷ್ನಲ್ಲಿ ಬರೆಯುವ ಬ್ಯಾರಿ ಕನ್ನಡ ಇಂಗ್ಲೀಷನ್ನು ಇಂಗ್ಲೀಷ್ ಕನ್ನಡ ಬ್ಯಾರಿ ಮಾಡುವ ಅಂತ. ನಿಮಗೆ ಬ್ಯಾರಿ ಡಿಕ್ಷನರಿ ಬೇಕಾ ಇಂಗ್ಲೀಷ್ ಡಿಕ್ಷನರಿ ಬೇಕಾ? ನಿಮಗೆ ಬ್ಯಾರಿ ಡಿಕ್ಷನರಿ ಬೇಕಿದ್ರೆ ಶುರುವಿಗೆ ಬ್ಯಾರಿ ಮಾಡಿದ್ರ ಅಂತ ಹೇಳೋದು. ಆದ್ದರಿಂದ ನಾವು ಬ್ಯಾರಿಯನ್ನು ಶುರುವಿಗೆ ಅಲ್ಲಿ 20,000 ವರ್ಡ್ಸ್ ಇದ್ದೇವೆ, ನೀವು ಅದನ್ನು ಓದಬೇಕು. ಹಲವಾರು ಪುಸ್ತಕಗಳು ಬಂದಿದೆ, ರಿಸರ್ಚ್ ಓರಿಯೆಂಟೆಡ್ ಬಂದಿದೆ. ನೀವು ಅದನ್ನು ಓದುವುದಿಲ್ಲ, ಮುಂದಕ್ಕೆ ಆಂದೋಲನ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಆ ಒಂದು ವಹಾಬ್ ದೊಡ್ಡಮನೆಯವರ ಆ ಒಂದು ಅರ್ಥಕೋಶವನ್ನು ಬೆಂಗಳೂರಿನ ಬ್ಯಾರಿ ಪ್ರಕಾಶನ ಹೊರತಂದಿತು. ಅದರಲ್ಲಿ ಗ್ರಂಥಕರ್ತನಾಗಿ 5/12/97 ಡಾಕ್ಟರ್ ವಹಾಬ್ ದೊಡ್ಡಮನೆಯವರು ಈ ರೀತಿ ಹೇಳ್ತಾರೆ: ಹಿಂದಿನ ಬ್ಯಾರಿಗಳು ನಮ್ಮ ಹಿರಿಯರು, ಮಲಬಾರಿನ ಮಾಪಿಲೆಗಳಂತೆ, ಭಟ್ಕಳದ ನವಾಯತರಂತೆ, ಕೋರಮಂಡಲ ಕರಾವಳಿಯ ಲಬ್ಬೆಗಳಂತೆ. ನೋಡಿ, ಇದರೆಲ್ಲ ಎಥ್ನಿಕ್ ಐಡೆಂಟಿಟೀಸ್. ತಮ್ಮ ಭಾಷೆಯನ್ನು ಅರಬ್ಬಿ ಲಿಪಿಯಲ್ಲಿ ಅವರೆಲ್ಲ ಬರೆದರು, ಬ್ಯಾರಿಗಳು ಬರೆಯಲಿಲ್ಲ. ಅದರಂತೆ ಬರೆಯಲಿಲ್ಲ ಮತ್ತು ತಮ್ಮ ಸಾಹಿತ್ಯವನ್ನು ದುಡಿಸಿಕೊಳ್ಳಲಿಲ್ಲ. ತಮ್ಮ ಧಾರ್ಮಿಕ ಹಸಿವನ್ನು ಮಲಬಾರಿನ ಮಲಯಾಳಿ ಮೌಳಿಗಳಿಂದ ತೀರಿಸಿಕೊಂಡ ಬ್ಯಾರಿಗಳು ಅತ್ತ ಮಲಯಾಳಿ ಇತ್ತ ಬ್ಯಾರಿಗಳು ಆಗಲಿಲ್ಲ ಅಂತೇಳಿ. ಆದ್ದರಿಂದ ಹಲವಾರು ಬ್ಯಾರಿ ಹಾಡುಗಳು, ಕಥೆಗಳು ದಾಖಲೆಯಾಗದೆ ಹಿರಿಯರೊಂದಿಗೆ ತೀರಿಕೊಂಡಿತು. ಹಲವಾರು ಮೌಖಿಕ ಸಾಹಿತ್ಯಗಳು ನಶಿಸಿ ಹೋದದರಿಂದ ಜನರಾಡುವ ಭಾಷೆಯೊಂದೇ ಈ ಅರ್ಥಕೋಶಕ್ಕೆ ಆಸರೆಯಾಗಿದೆ ಅಂತ ಅವರು ಅಲ್ಲಿ ತಿಳಿಸ್ತಾರೆ. ಮತ್ತೆ ಹೇಳ್ತಾರೆ ಅವರು, ಒಂದು ಕಾಲದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದ ಬ್ಯಾರಿಗಳು ತಮ್ಮ ಸಾಮಾಜಿಕ ಅಂತಸ್ತು ಅವರ ಹೈದರಾಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಂತರ ನಿಕೃಷ್ಟ ಸ್ಥಿತಿಗೆ ತಲುಪಿತು ಅಂತ. ದಕ್ಕಣದಿಂದ ಬಂದ ಟಿಪ್ಪುವಿನ ಅಧಿಕಾರಿಗಳು ಬ್ಯಾರಿಗಳನ್ನು ಮಾಪಿಲ್ಲೆಗಳೆಂದೇ ತಿಳಿದು ತಮ್ಮ ದಾಖಲೆಗಳಲ್ಲೂ ಅದನ್ನೇ ಸೃಷ್ಟಿಸಿದರು. ಕನ್ನಡ ನಿಘಂಟು ರಚಿಸಲು ರೆವರೆಂಡ್ ಕಿಟ್ಟಲ್, ತುಳುವಿನ ಅರ್ಥಕೋಶ ಬರೆಯಲು ರೆವರೆಂಡ್ ಮ್ಯಾನರ್ ಬಂದಂತೆ ಬ್ಯಾರಿ ಭಾಷೆಗೆ ಯಾವುದೇ ಯುರೋಪಿಯನ್ ವಿದ್ವಾಂಸರು ಹುಟ್ಟಿಕೊಳ್ಳಲಿಲ್ಲ. ಆದ್ದರಿಂದ ಹೆಚ್ಚಾಗಿ ಬ್ಯಾರಿ ಭಾಷೆ ಅದಕ್ಕೆ ಬೇಕಾದ ಸಂಶೋಧನೆಗಳು ಆಗಲಿಲ್ಲ ಅಂತೇಳಿ. ಹಾಗೆ ಜಗತ್ತಿನಲ್ಲಿ ಕೈಗಾರಿಕಾ ಕ್ರಾಂತಿ, ವೈಜ್ಞಾನಿಕ ತಾಂತ್ರಿಕ ಕ್ರಾಂತಿಗಳು ನಡೆದು ಹೋದಾಗ ಈ ಬ್ಯಾರಿ ಜನರಿಗೆ ಅದು ತಲುಪಲಿಲ್ಲ. ಆದ್ದರಿಂದ ಬ್ಯಾರಿಗಳ ಭಾಷೆಯಲ್ಲಿ ಕೈಗಾರಿಕಾ ವೈಜ್ಞಾನಿಕ ಶಬ್ದಗಳು ಹೆಚ್ಚಾಗಿ ಹುಟ್ಟಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇದನ್ನು ನೀವು ತಿಳ್ಕೊಳ್ಬೇಕು. ಈಗ ವೈಜ್ಞಾನಿಕ ಯುಗ, ತಾಂತ್ರಿಕ ಯುಗ, ಅದನ್ನು ಅವರ ಶಬ್ದ ಭಂಡಾರವನ್ನು ಭಾಷೆಗೆ ತರಲಿಕ್ಕೆ ನೀವು ಯುವಜನತೆ ಈಗ ನೀವು ಶ್ರಮಿಸಬೇಕು. ಡಾಕ್ಟರ್ ವಹಾಬ್ ದೊಡ್ಡಮನೆಯವರು ಹೇಳ್ತಾರೆ, 6ನೇ ಭಾಗದ ಪ್ರಕಟಗೊಂಡ ಬೃಹತ್ ತುಳು ನಿಘಂಟು ಹುಟ್ಟುವಾಗ 19ನೇ ಶತಮಾನದಲ್ಲಿನ ರೆವರೆಂಡ್ ಮ್ಯಾನರ್ನ ತುಳು ಶಬ್ದಕೋಶ ಸ್ಫೂರ್ತಿ ಕೊಟ್ಟಂತೆ ಮುಂದೆ ಬ್ಯಾರಿಗಳು ತಮ್ಮದೇ ಆದ ಬೃಹತ್ ನಿಘಂಟು ತಯಾರಿಸುವಾಗ ಅವರು ತಯಾರಿಸಿದ ಈ ಶಬ್ದಕೋಶ ಒಂದು ಊರುಗೋಲು ಆಗಬಹುದು ಹಾಗೂ ಬ್ಯಾರಿ ಭಾಷೆಯ ವಿಕಸನಕ್ಕೆ ಒಂದು ದಾರಿದೀಪ ಆಗ್ಬೋದು ಅಂತ ಕನಸು ಕಾಣುತ್ತಿದ್ದೇನೆ ಅಂತ ಹೇಳಿ ಅವರು ಅವತ್ತು ಕನಸು ಕಂಡರು. ಮತ್ತೆ ಹೇಳ್ತಾರೆ ಅವರು, ನನ್ನ ಇಂಗ್ಲೀಷ್ ಗ್ರಂಥ ಮುಸ್ಲಿಮ್ಸ್ ಇನ್ ದಕ್ಷಿಣ ಕನ್ನಡದ ಪ್ರಕಟಣೆಯೊಂದಿಗೆ ಬ್ಯಾರಿಗಳಲ್ಲಿ ತಮ್ಮ ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ ಜಾಗೃತಿ ಮೂಡುತ್ತಿದೆ. ಇದೊಂದು ಶುಭ ಲಕ್ಷಣ ಅಂತ. ಯಾಕಂತ ಹೇಳಿದರೆ ಈ ಅರ್ಥಕೋಶಕ್ಕಿಂತ ಮೊದಲು ಅವರು ಮುಸ್ಲಿಮ್ಸ್ ಇನ್ ದಕ್ಷಿಣ ಕನ್ನಡ ಅಂತ ಪುಸ್ತಕ ಬರೆದಿದ್ದಾರೆ, ಅದು ಇಂಗ್ಲೀಷ್ನಲ್ಲಿದೆ. ಮತ್ತು ತುಳುನಾಡ ಬ್ಯಾರಿಗಳಂತ ಅದನ್ನೇ ಮಾಡಿದರು. ಓದಿದ್ದೀರಾ ಯಾರಾದರೂ? ಓದಬೇಕು. ಓದಿದರೆ ನೀವು ಮತ್ತೆ ರಿಸರ್ಚ್ ಮಾಡಲಿಕ್ಕೆ ಆಗೋಲ್ಲ. ಅವರು ಹೇಳಿಕೊಳ್ತಾರೆ, ನಾನು ಭಾಷಾ ಪಂಡಿತನಲ್ಲ, ಅರ್ಥಕೋಶವನ್ನು ರಚಿಸಲು ಬೃಹತ್ ನಿಘಂಟಿನ ಡಾಕ್ಟರ್ ಉಪಾಧ್ಯಾಯ ದಂಪತಿಗಳು, ಸುಶೀಲ ಉಪಾಧ್ಯಾಯ ಮತ್ತು ಅವರ ಹಸ್ಬೆಂಡ್, ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ
ಹುಬ್ಬೇರಿಸಿ ಬೆರಗು ಕಣ್ಣಿನಿಂದ ನೋಡಿದ ಅನುಭವ ಅಲ್ಲದೆ ಬೇರೆ ಭಾಷಾ ಕೋಶದ ರಚನೆಯ ಅನುಭವ ತನಗಿಲ್ಲ ಅಂತ. ನಮ್ಮ ಹಾಗೆ ಇದ್ದರು ಅವರು ಒಬ್ಬ ಆಯುರ್ವೇದಿಕ್ ಡಾಕ್ಟ್ರು, ಅವರು ಭಾಷಾ ಪಂಡಿತ ಅಲ್ಲ, ರಿಸರ್ಚ್ ಓರಿಯೆಂಟೇಷನ್ ಇರಲಿಲ್ಲ. ಆದರೆ ಅವರಿಗೆ ಅವರ ಆಸ್ತಿಯನ್ನು ಮಾರಿ ಅದರ ಹಣದಿಂದ ಈ ಒಂದು ಅಧ್ಯಯನ ಮಾಡಲಿಕ್ಕಾಯಿತು, ಪುಸ್ತಕವನ್ನು ತರಲಿಕ್ಕಾಯಿತು. ನಿಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿ? ಅದೇ ಪುಸ್ತಕದಲ್ಲಿ ಬ್ಯಾರಿ ಪ್ರಕಾಶನ ಮಾಡಿದವರು ದೊಡ್ಡ ಮನೆಯವರ ಬಗ್ಗೆ ಹೇಳ್ತಾರೆ. ವಹಾಬ್ ದೊಡ್ಡ ಮನೆಯವರು ವೃತ್ತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ಲೇಖಕ, ಸಂಶೋಧಕ ಮತ್ತು ಸಾಮಾಜಿಕ ಕಾರ್ಯಕರ್ತ. ಬ್ಯಾರಿ ಜನಾಂಗದ 16 ಬಂದರಿನಲ್ಲಿರುವ 16 ಮನೆತನ ಈ ಪರಂಪರೆಗೆ ಸೇರಿದವರೇ ಆಗಿರುವ ವಹಾಬ್ ಅವರು ಬ್ಯಾರಿ ಸಂಸ್ಕೃತಿಯ ಕುರಿತು ಅಗಾಧ ಪರಿಜ್ಞಾನ ಹೊಂದಿದ್ದಾರೆ. ಶ್ರೀಮಂತ ಬ್ಯಾರಿ ಭಾಷೆಯನ್ನು ಹೊರ ಜಗತ್ತಿಗೆ ಪರಿಚಿತಗೊಳಿಸುವ ನಿಟ್ಟಿನಲ್ಲಿ ಅವರ ಈ ಅರ್ಥಕೋಶ ಅತ್ಯಂತ ಮಹತ್ವದ್ದು. ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯಗಳು ಮಾಡಬಲ್ಲ ಈ ಭಗೀರಥ ಯತ್ನವನ್ನು ಏಕಾಂಗಿಯಾಗಿಯೇ ನಿರ್ವಹಿಸಿರುವ ವಹಾಬ್ ದೊಡ್ಡಮನೆಯವರು ಬ್ಯಾರಿಗಳ ಸಾಹಸ ಪ್ರವೃತ್ತಿಗೆ ಸ್ಪಷ್ಟ ಸಾಕ್ಷಿಯಾಗಿದ್ದಾರೆ ಅಂತ. ಅವರಿಗೆ ಆಗ್ತದೆ, ನಿಮಗೆ ಯಾಕೆ ಆಗ್ತಿಲ್ಲ ಹೇಳಿ? 1942ನೇ ಇಸವಿಯಲ್ಲಿ ಮಂಗಳೂರಿನ ಬಂದರಿನಲ್ಲಿ ಹುಟ್ಟಿದ ವಹಾಬ್ ದೊಡ್ಡಮನೆ 42ರಲ್ಲಿ ಹುಟ್ಟಿದ್ದಾರೆ. 58, 70, 60, 87 ವರ್ಷ ಆಗ್ತಿತ್ತು. ಈಗ ಇರ್ತಿದ್ರೆ ಅವರಿಗೆ. ಅವರು 2010 ನಿಧನ ಹೊಂದಿದರು. ಮೊಹಮ್ಮದ್ ಅಬ್ದುಲ್ ಖಾದರ್ ಅಲ್ ಕಾಜಿ ವಹಾಬ್ ದೊಡ್ಡಮನೆ ನೀವು ಕೇಳಿರ್ಬೋದು. ಅವರು ಕೂಡ ಒಬ್ಬರು ವೈದ್ಯರು. ಅವರ ತಂದೆ ಅವರು ಕೂಡ 87ರಲ್ಲಿ ವಿಧಿವಶರಾಗಿದ್ದಾರೆ. ಈ ಡಾಕ್ಟರ್ ವಹಾಬ್ ದೊಡ್ಡಮನೆಯವರು ಒಬ್ಬ ಚರಿತ್ರೆಯ ಅಧ್ಯಯನಕಾರರಾಗಿದ್ದು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. ಬಂಟ್ವಾಳದ ನಂದಾವರ, ಮಂಗಳೂರಿನ ಬಂದರು, ಕೈಕಂಬ ಸಮೀಪದ ಸುರಲ್ಪಾಡಿ ಇಲ್ಲೆಲ್ಲ ವೈದ್ಯ ವೃತ್ತಿಯನ್ನು ನಡೆಸಿದ ಅವರು ಮಂಗಳೂರಿನ ಯೂನಿಟಿ ಮತ್ತು ಎಜೆ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ದುಡಿದಿದ್ದರು. ಡಾಕ್ಟರ್ ವಹಾಬ್ ದೊಡ್ಡಮನೆಯವರು 1980ರಿಂದ ಚರಿತ್ರೆಯ ಅಧ್ಯಯನದಲ್ಲಿ ತೊಡಗಿ ಸುಮಾರು 13 ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು 93ನೇ ಇಸವಿಯಲ್ಲಿ ಗ್ರೀನ್ ವರ್ಡ್ಸ್ ಪಬ್ಲಿಕೇಶನ್ ಮೂಲಕ ಮುಸ್ಲಿಮ್ಸ್ ಇನ್ ದಕ್ಷಿಣ ಕನ್ನಡ 80ರಿಂದ ತೊಡಗಿದರು. ಅವರ ಮಠ ಮಾರಿದರು, ಆ ಹಣವನ್ನೆಲ್ಲ ಹಾಕಿದರು. 13 ವರ್ಷ ದುಡಿದರು. ಮುಸ್ಲಿಮ್ಸ್ ಇನ್ ಪುಸ್ತಕವನ್ನು ಹೊರತಂದಿದ್ದಾರೆ. ಅದು 47ನೇ ವರ್ಷದವರೆಗಿನ ಪಶ್ಚಿಮ ಕರಾವಳಿಯ ಚಾರಿತ್ರಿಕ ಅಧ್ಯಯನ ಆಗಿದೆ. ಹಾಗೆ 1992ರವರೆಗಿನ ಸಾಮಾಜಿಕ ಹಿನ್ನೆಲೆ ಬಗ್ಗೆ ಅದು ಬೆಳಕು ಚೆಲ್ಲಿದೆ. ಈ ಪುಸ್ತಕವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಕಟಿಸಿದ್ರಿಂದ ಕಾಸರಗೋಡು, ಮಂಗಳೂರು ಹಾಗೂ ಉಡುಪಿ ಕರಾವಳಿಯ ಮುಸ್ಲಿಮರ ಬಗ್ಗೆ ದೇಶ ವಿದೇಶಗಳಲ್ಲಿ ತಿಳಿದುಕೊಳ್ಳುವಂತಾಯಿತು. ಹಾಗೂ ವಿಶೇಷವಾಗಿ ಬ್ಯಾರಿ ಮುಸ್ಲಿಮರ ಭಾಷೆ, ಸಂಸ್ಕೃತಿ, ಜನಾಂಗದ ಬಗ್ಗೆ ಇತರರು ತಿಳಿದುಕೊಳ್ಳುವಂತಾಯಿತು. ಈ ಪುಸ್ತಕ ಪ್ರಕಟಿಸುವ ಸಲುವಾಗಿ ಅವರು ಈಗಿನ ಚೆನ್ನೈ, ಗೋವಾ, ಮುಂಬೈ, ಮೈಸೂರು, ಬೆಂಗಳೂರು, ಕಾಸರಗೋಡು, ಮಂಗಳೂರು, ಉಡುಪಿ ಈ ಪ್ರದೇಶಗಳಲ್ಲಿ ಸುಮಾರು 12 ವರ್ಷಗಳ ಕಾಲ ಅಧ್ಯಯನ ಕೈಗೊಂಡರು. ನಿಮಗೆ ಸಾಧ್ಯ ಇದೆ ಹೇಳಿ? ನಮಗೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಅಧ್ಯಯನ ಕ್ಲಾಸಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಇದಕ್ಕಾಗಿ ತನ್ನ ಆಸ್ತಿಯನ್ನು ಮಾರಾಟ ಮಾಡಿ ಹಣವನ್ನು ಹೊಂದಿಸಿಕೊಂಡ್ರು. ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ, ಬ್ಯಾರೀಸ್ ಆಫ್ ದಕ್ಷಿಣ ಕನ್ನಡ ಅಂತ. ಮುಸ್ಲಿಮ್ಸ್ ಇನ್ ದಕ್ಷಿಣ ಕನ್ನಡ ಇದರಲ್ಲಿ ಬ್ಯಾರೀಸ್ ಆಫ್ ದಕ್ಷಿಣ ಕನ್ನಡ ಒಂದು ಅಧ್ಯಾಯ ಇದೆ. ಪುಟ 117ರಿಂದ 128ರವರೆಗೆ ಅದರಲ್ಲಿ ಇದೊಂದು ವಿಷಯವನ್ನು ಪರಿಶೀಲಿಸುತ್ತಾರೆ. ಹಾಗೆ ಅವಿಭಜಿತ ದಕ್ಷಿಣ ಕನ್ನಡದ ದಕ್ಕಣಿಗಳು, ನವಾಯಿತರು, ಮೆಮನ್ಗಳು, ಶಿಯಾ ಬೊಹರಗಳು, ಇಲ್ಲಿಯ ಮಸೀದಿ ಮತ್ತು ದರ್ಗಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಅವರು. ಈ ಪುಸ್ತಕದ 168ರಿಂದ 179 ಪುಟಗಳವರೆಗೆ ದಕ್ಷಿಣ ಕನ್ನಡದ ಪ್ರಖ್ಯಾತ ಮುಸ್ಲಿಮರ ಬಗ್ಗೆ ಸಾಕಷ್ಟು ವಿವರ ನೀಡಿದ್ದಾರೆ ಅವರು. ಇನ್ನೂ ಹಲವಾರು ಮುಖ್ಯ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಯುವ ಜನತೆ ಇನ್ನಷ್ಟು ಅಧ್ಯಯನ ಕೈಗೊಳ್ಳಬೇಕಂತ ಎಂದು ನಾವು ನಿರೀಕ್ಷಿಸ್ತೇವೆ. ನಂತರ ಡಾಕ್ಟರ್ ವಹಾಬ್ ದೊಡ್ಡಮನೆಯವರು ಕನ್ನಡದಲ್ಲಿ ಹೊರತಂದ ವಿಸ್ತೃತ ಭಾಗ ತುಳುನಾಡಿನ ಮುಸ್ಲಿಮರು ಎಂಬ ಗ್ರಂಥವನ್ನು 3/1/2008ರಂದು ಮಂಗಳೂರಿನಿಂದ ಪುರಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬಿಡುಗಡೆಗೊಳಿಸಿದರು. ಅದನ್ನು ಕೂಡ ಅದರಲ್ಲಿ ಸ್ವಲ್ಪ ಜಾಸ್ತಿ ವಿವರ ಇದೆ. ಅದನ್ನು ಸರಿ ಮಾಡುವಾಗ ಅವರಿಗೆ ಆರೋಗ್ಯ ಕೈಕೊಟ್ಟಿತು. ನಾನು ಮತ್ತು ರಿಯಾಜ್ ಬಂಟ್ವಾಳರವರು
ಆವಾಗ ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಈ ಪುಸ್ತಕವನ್ನು ಹೊರತರಲಿಕ್ಕೆ ನಾವು ಶ್ರಮಪಟ್ಟೆವು. ನೆಕ್ಸ್ಟ್ ಡಾಕ್ಟರ್ ವಹಾಬ್ ದೊಡ್ಡಮನಿಯವರು ಒಂದು ಮಕ್ಕಳ ಸಾಹಿತ್ಯ, ಪ್ರಥಮ ಮಕ್ಕಳ ಸಾಹಿತ್ಯ ಬ್ಯಾರಿ ಭಾಷೆಯಲ್ಲಿ ಪ್ರಕಟಿಸಿದ್ದಾರೆ. ಅದು ಯಾವುದು? ಓದು ಕಿಡವು ಓದು ಅಂತ, ಓದು ಮಗು ಓದು ಅಂತ. ಅದನ್ನು ಮಂಗಳೂರಿನ ಬ್ಯಾರಿ ಅಧ್ಯಯನ ಕೇಂದ್ರ, ಇದಲ್ಲ ಬ್ಯಾರಿ ಅಧ್ಯಯನ ಪೀಠ ಅಲ್ಲ, ಆಗ ಬ್ಯಾರಿ ಅಧ್ಯಯನ ಕೇಂದ್ರ ಅಂತ ನಾವೊಂದು ಮಾಡಿಕೊಂಡಿದ್ದೆವು. ವತಿಯಿಂದ ದಿನಾಂಕ 1/12/2006 ಹೊರತರಲಾಯಿತು. ಅದರಲ್ಲಿ ಅವರು ಪೋಕರಾಕರೆ ಪೈ, ಪೈ ಅಂತ ಹೇಳಿದರೆ ಕೌ, ಪೋಕರಾಕಸ್ ಕೌ, ಪುತ್ತು ಮೂಲೆ ಪೂಚೆಗೆ ಗಂಟೆ ಕಟ್ಟರೆ ಆರು, ಪುತ್ತು ಮೂಲೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಶಾಲೆ ಕಲ್ಲ ಜಬ್ಬಾರು, ಶಾಲೆಯನ್ನು ತಪ್ಪಿಸಿ ಚಕ್ಕರ ಹೊಡೆದು ಹೋಗ್ತಾರಲ್ಲ, ಶಾಲೆ ಕಲ್ಲ ಜಬ್ಬಾರು. ಬೋಡು ಕೊಂಬು ಕಾಕೆ, ಕಾಕೆಗೆ ಬೊಂಡು ಇಲ್ಲ ಬೋಡು ಇಲ್ಲ ಅಂತ. ವೆಂಕಜ್ಜಿರೋ ಕೆಬರು, ಗರ್ವ ಕೆಬರುಲ್ಲವರು ವೆಂಕಜ್ಜಿ. ಹಾಗೇ ಪಡಚೋನು ಜಂಡು ಕಾಲು ತಂದ್ರ, ನನಗೆ ಎಂದು ಇಲ್ಲ ಚೆಂದ ಎಂದು ಪಡಚೋನು ದೇವರು ನಮಗೆ 2 ಕಾಲು ಕೊಟ್ಟಿದ್ದಾರೆ, ದುಡಿಬೇಕು, ಶ್ರಮ ವಹಿಸಬೇಕು. ಎನ್ನಗು ಬಡಿಕರು ಬೇರೆ ಭಾಷೆಯಲ್ಲಿ ಸ್ಟಡಿ ಟು ಕೌಂಟ್. ರಸೂಲ್ ಕಾಟಿಯೋ ತೆರು, ಪ್ರವಾದಿಯವರು ತೋರಿಸಿಕೊಟ್ಟ ದಾರಿ. ಹಾಗೆಯೇ ಬ್ಯಾರಿ ಭಾಷೆಯ ಕೆಲವು ಶಬ್ದಗಳ ಅರ್ಥ ಇತ್ಯಾದಿಗಳು ಅವುಗಳಲ್ಲಿ ಒಳಗೊಂಡಿದೆ. ಬ್ಯಾರಿ ಭಾಷೆಯ ಅಭಿವೃದ್ಧಿ ಮಕ್ಕಳಿಂದಲೇ ತೊಡಗಬೇಕು. ಮಾತೃಭಾಷೆ ಅಡಿಪಾಯ ಹಾಕುವವರು ನಮ್ಮ ಪುಟ್ಟ ಕನ್ನಬಗಳು ಎಂಬುದು ಡಾಕ್ಟರ್ ವಹಾಬ್ ದೊಡ್ಡ ಆಶಯವಾಗಿತ್ತು. ಅದಕ್ಕಾಗಿ ಈ ಓದು ಕಿಡ ಓದು ಪ್ರಥಮ ಮಕ್ಕಳ ಬ್ಯಾರಿ ಸಾಹಿತ್ಯವನ್ನು ಅವರು ಹೊರಗೆ ತಂದರು. ಕಾಸರಗೋಡು ಸುಬ್ಬಯ್ಯ ಕಟ್ಟೆ ಎಂಬಲ್ಲಿಯ ಕೈರಾಳಿ ಪ್ರಕಾಶನದ ಅವರು 2023ರಲ್ಲಿ ಒಂದು ಪುಸ್ತಕ ಹೊರ ತಂದಿದ್ದಾರೆ. ಅದರಲ್ಲಿ ಉದಿನೂರು ಮೊಹಮ್ಮದ್ ಕುಂಜಿಯವರು ಬರೆದ ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಸಂವೇದನೆ ಎಂಬ ಪುಸ್ತಕ, ಅದರಲ್ಲಿ ಡಾಕ್ಟರ್ ವಹಾಬ್ ದೊಡ್ಡಮನಿಯವರ ಬಗ್ಗೆ ಪುಟ ನಂಬರ್ 51ರಲ್ಲಿ ಸಾಕಷ್ಟು ಪರಿಚಯ ನೀಡಿದ್ದಾರೆ. ನೋಡಿ, ಬೇರೆಯವರ ಬಗ್ಗೆ ಅವರು ಹೇಳಿದರು, ವಹಾಬ್ ದೊಡ್ಡಮನಿ ಹೇಳಿದ ಇಷ್ಟೇ ಅಲ್ಲ, ಎಲ್ಲವೂ ತರಲಿಲ್ಲ, ಸಮಯದ ಅಭಾವ ಇದೆ, ನೀವು ಓದಬೇಕು, ಅಧ್ಯಯನದಲ್ಲಿ ಕೈಗೊಳ್ಳಬೇಕು. ನೋಡಿ, ಅವರು ಈಗ 3 ಇಲ್ಲ, ನಾಳೆ ನಾವು ಕೂಡ ಇರಲಿಕ್ಕಿಲ್ಲ ನಿಮ್ಮೊಟ್ಟಿಗೆ. ಮೊಹಮ್ಮದ್ ಅಲಿ ಇದ್ದಾರೆ, ಬಶೀರ್ ಬೈಕಂಪಾಡಿ ಇದ್ದಾರೆ, ತಣ್ಣೀರ್ ಬಾವಿಯು ಇದ್ದಾರೆ, ಕುತ್ತೆತ್ತೂರವರು ಇದ್ದಾರೆ, ಡಾಕ್ಟರ್ ಇಸ್ಮಾಯಿಲ್ ರವರಿದ್ದಾರೆ, ಹಂಸ ಮಲ್ಲಾರವರು ಇದ್ದಾರೆ, ಇಬ್ರಾಹಿಂ ರವರು ಇದ್ದಾರೆ. ನೋಡಿ, ನಾವೆಲ್ಲ ಈಗ ಇದ್ದೇವೆ ನಿಮ್ಮೊಟ್ಟಿಗೆ ಹುರಿದುಂಬಿಸಲಿಕ್ಕೆ. ನೀವು ನಮ್ಮೊಟ್ಟಿಗೆ ಬನ್ನಿ, ದಾರಿ ವಿಶಾಲವಾಗಿದೆ, ಹಿಂದಡಿ ಇಡಬೇಡಿ, ನಮ್ಮೊಟ್ಟಿಗೆ ಇನ್ನೂ ಸೇರಿಕೊಳ್ಳುವಂಥ ನಮ್ಮೊಟ್ಟಿಗೆ ವಿಜ್ಞಾಪಿಸಿಕೊಂಡು ನನ್ನ 2 ಮಾತನ್ನು ಮುಗಿಸಿದೆ.